ಇನ್ನು ಶಿಗ್ಗಾವಿ ಪಟ್ಟಣಕ್ಕೆ ಸಚಿವ ಜಾರಕಿಹೊಳಿ ಭೇಟಿಯನ್ನು ಕೊಟ್ಟರು. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ನೂತನ ಶಾಸಕ ಯಾಸೀರ್ ಪಠಾಣ್ಗೆ ಅಭಿನಂದನೆ ಕೂಡ ಸಲ್ಲಿಸಿದರು. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಈ ಸಲ ಕಂಡು ಕೇಳರಿಯದ ರೀತಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಸವರಾಜ ಬೊಮ್ಮಾಯಿ ಒಂದು ತವರು ಕ್ಷೇತ್ರ, ಬೊಮ್ಮಾಯಿ ಅವರು ಗೆದ್ಕೊಂಡು ಬರ್ತಾ ಇದ್ರು. ಈ ಬಾರಿ ಅವರ ಮಗ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಟ್ಟರು. ಆದರೆ ಭರತ್ ಬೊಮ್ಮಾಯಿ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಸಮೀಕ್ಷೆ ಹಾಗೆ ಬಂದಿತ್ತು. ಆದರೆ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಗೆದ್ರು. ಹಾಗಾಗಿ ಜಾರಕಿಹೊಳಿ ಹೋಗಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಸಕರು ಮುಖಂಡರು ಭಾಗಿಯಾಗಿದ್ರು. ಶಿಗ್ಗಾವಿ ಪಟ್ಟಣದಲ್ಲಿ ಈ ಬಾರಿ ಕಂಡು ಕೇಳರಿಯದ ರೀತಿಯಲ್ಲಿ ಒಂದು ಗೆಲುವಾಗಿದೆ. ಕೇಳಿ ಶಿಗ್ಗಾವಿ ಕಳೆದ 5 ವರ್ಷದ ಚುನಾವಣೆ ರಿಸಲ್ಟ್ ಅನ್ನು ನಾವು ಗಮನಿಸಿದಾಗ ಬಿಜೆಪಿನೇ ಗೆದ್ಕೊಂಡು ಬಂದಿದೆ. ಭರತ್ ಬೊಮ್ಮಾಯಿ ಗೆದ್ಕೊಂಡು ಬರ್ತಾ ಇದ್ರು. ಭರತ್ ಬೊಮ್ಮಾಯಿ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಅವರೀಗ ಸಂಸದರಾಗಿರೋದ್ರಿಂದ ಬೊಮ್ಮಾಯಿ ಅವರಿಂದ ತೆರವಾಗಿತ್ತು. ಅವರ ಮಗ ಭರತ್ ಬೊಮ್ಮಾಯಿ ಅವರು ನಿಂತ್ಕೊಂಡಿದ್ರು. ಹಾಗಾಗಿ ಆ ಕ್ಷೇತ್ರ ಈ ಬಾರಿ ನಾವೇ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿ ಕಾಂಗ್ರೆಸ್ಗೆ ಡಬಲ್ ಖುಷಿ. ಒಂದು ಚನ್ನಪಟ್ಟಣ JDSನ ಭದ್ರಕೋಟೆ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ ಕಾಂಗ್ರೆಸ್ ಪಾಲಾಗಿದೆ. ಹಾಗಾಗಿ ಕಾಂಗ್ರೆಸ್ ಲೀಡರ್ಗಳು ಈಗ ಸಹಜವಾಗಿಯೇ ಎಲ್ಲೆಲ್ಲಿ ಕಾಂಗ್ರೆಸ್ ಗೆದ್ದಿದೆ ಆ ಕ್ಷೇತ್ರಗಳಿಗೆಲ್ಲ ಹೋಗಿ ಆ ಕ್ಷೇತ್ರದ ನೂತನ ಶಾಸಕರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಮುಂಚೂಣಿಯಲ್ಲಿ ಈಗ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. Ashwavega English News. Coming soon. Your channel, your voice, your trust.